ಎಸ್, ಇನ್ನೊಂದು ಇಬ್ರು ಮೂರು ಜನ ಇದ್ದಾರೆ, ನೋಡ್ಬೋಣ ಕ್ವಿಕ್ ಆಗಿ. ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿಯ ಶಾಸಕರು, ಹಿರಿಯ ನಾಯಕರು. ಇವರು ಜೊತೆಗೆ ಕಂಟಿನ್ಯೂ ಮಾಡೋಣ ಹಂಗೇನೆ. ಎಂ ಸಿ ಸುಧಾಕರ್ ಈಗಾಗಲೇ ಮಂತ್ರಿ ಪದವಿಯನ್ನು ಅಂದರೆ 3 ವರ್ಷ ಮಂತ್ರಿ ಆಗಿದ್ದರು, ಅದಾದಮೇಲೆ ಈಗ ಮತ್ತೆ ಪುನರಾವರ್ತಿ ಆಗಲಿಲ್ಲ ಅವರು. ಅವ್ರ ಹೆಸರು ಮತ್ತು ಬೋಸ್ರಾಜು. ಸೊ ಈ 3 ಜನ ಮತ್ತೆ ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ. ಇವ್ರು ಯಾರು ಮತ್ತೆ ಬಹುಶಃ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳೋದಿಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಶಿವಾನಂದ ಪಾಟೀಲ್ 6 ಬಾರಿ ಶಾಸಕರಾಗಿದ್ದರು, 2 ಬಾರಿ ಮಂತ್ರಿ ಕೂಡ ಆಗಿದ್ದರು. ಅದೇ ರೀತಿ ಎಂ ಸಿ ಸುಧಾಕರ್ 3 ಬಾರಿ MLA ಆಗಿದ್ದರು, ಕಳೆದ 3 ವರ್ಷ ಸಚಿವರಾಗಿದ್ದರು. ಇನ್ನು ಬೋಸ್ರಾಜು MLC ಆಗಿರಲಿಲ್ಲ, MLA ಆಗಿರಲಿಲ್ಲ, ಆದರೂ ಕೂಡ ಸಚಿವರಾಗಿ ಒಂದು ರೀತಿ ಶಾಕ್ ಕೊಟ್ಟಿದ್ದರು ಕರ್ನಾಟಕದ ಕಾಂಗ್ರೆಸ್ ಲೀಡರ್ಗಳಿಗೆ. ಸೊ 3 ವರ್ಷ ಸಚಿವರಾಗಿದ್ದರು. ಈಗ ಈ 3 ಜನಕ್ಕೂ ತಪ್ಪಬಹುದು ಅನ್ನೋ ಲೆಕ್ಕಾಚಾರ ಇದೆ. ಮಾರುತಿ, ಶಿವಾನಂದ ಪಾಟೀಲ್ ಮತ್ತು ಎಂ ಸಿ ಸುಧಾಕರ್, ಬೋಸ್ರಾಜು ಅವ್ರನ್ನ MLC ಆಗಿದ್ದ ಇಲ್ಲದೇ ಇದ್ರು ಕೂಡ ಮಂತ್ರಿ ಮಾಡಿದ್ರು, ಆಮೇಲೆ MLC ಮಾಡಿದ್ರು, ಮಂತ್ರಿ ಮಾಡಿ ಆಮೇಲೆ MLC ಮಾಡ್ಕೊಂಡ್ರು. ಈ 3ರಲ್ಲಿ ಬೋಸ್ರಾಜ್ ಈಗಲೂ ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಬಟ್ ನನಗೇನು ಡಾಕ್ಟರ್ ಎಂ ಸಿ ಸುಧಾಕರ್ ಆಗಿರ್ಬೋದು, ಅದೇ ರೀತಿ ಶಿವಾನಂದ ಪಾಟೀಲ್ ಇಬ್ರು ಕೂಡ ಎಲ್ಲೂ ಲಾಬಿ ಮಾಡಕ್ ಹೋಗ್ಲಿಲ್ಲ. ಎಂ ಸಿ ಸುಧಾಕರ್ ಬದಲು ಚಿಕ್ಕಬಳ್ಳಾಪುರದಿಂದ ಸುಬ್ಬಾರೆಡ್ಡಿ ಸಿಕ್ಕಾಪಟ್ಟೆ ಲಾಬಿ ಮಾಡ್ತಾ ಇದ್ದಾರೆ. ಅದೇ ಸಮುದಾಯ. ಮತ್ತೆ ಇವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಕಾಂಗ್ರೆಸ್ ಅಲ್ಲಿ ಅವ್ರು ಸೀನಿಯರ್. ಬಟ್ ಸುಬ್ಬಾರೆಡ್ಡಿ ಅವ್ರಿಗೆ ಏನಂದ್ರೆ ಮೊನ್ನೆ ಯಾವ್ದೋ ಒಂದು ಕೇಸಲ್ಲಿ ಸಮಸ್ಯೆ ಆಯ್ತು, ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದಾರೆ. ಅದ್ರ ಜೊತೆಗೆ ಹೊಸಬರಾಗಿ ಆಯ್ಕೆ ಆಗಿದ್ರು ಕೂಡ, ಇದೇ ಮೊದಲನೇ ಬಾರಿ ಆಗಿದ್ರು ಕೂಡ ಪ್ರದೀಪ್ ಈಶ್ವರ್ ಲಾಬಿ ಮಾಡ್ತಿದ್ದಾರೆ. ಹಾಗಾಗಿ ಎಂ ಸಿ ಸುಧಾಕರ್ ಏನು ಜೋರಾಗಿ ಏನು ಕೇಳೋ ಥರ ಏನು ಕಾಣಿಸಿಲ್ಲ. ಸಿದ್ದರಾಮಯ್ಯ ಮನೆ ಹತ್ರ ಆಗಿರ್ಬೋದು, DK ಶಿವಕುಮಾರ್ ಅವರ ಬಳಿ ಆಗಿರ್ಬೋದು. ಆದರೆ ಬೋಸ್ರಾಜ್ ಅವರಂತೂ ಲಾಬಿ ಮಾಡ್ತಿದ್ದಾರೆ ಕೂಡ. ಡೈರೆಕ್ಟಾಗಿ ರಾಹುಲ್ ಗಾಂಧಿ ಜೊತೆ ಲಾಬಿ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಹೇಗೆ ಮಂತ್ರಿ ಆದರೂ ಎಲ್ಲರಿಗೂ ಒಂದು ರೀತಿ ಶಾಕ್ ಆಗಿತ್ತು, ಯಾರಪ್ಪ ಇದು ಬೋಸ್ರಾಜ್ ಇದಕ್ಕೆ ಮಂತ್ರಿ ಆಗ್ಬಿಟ್ರಲ್ಲ, MLC ಆಗಿಲ್ಲ, MLA ಆಗಿಲ್ಲ ಅಂತ. ಈಗಲೂ ಲಾಬಿ ಮಾಡ್ತಾಯಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಸೊ ಒಂದು 10 ಜನ ಲಿಸ್ಟ್ ಕೊಟ್ವಿ ನಾವು ಇಷ್ಟೊತ್ತು, ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ. ನೋಡೋಣ, ಇವತ್ತು ಆಗಬೇಕಾಗಿತ್ತು, ಆಗಿಲ್ಲ, ವಾಪಸ್ ಬಂದಿದ್ದಾರೆ. ಯಾವುದೇ ಸಮಯದಲ್ಲಿ ಸೇಫ್ ಝೋನ್ಗೂ ಬರ್ಬೋದು ಅವರು. ಎಸ್, ಕೆಲವರು, ಎಲ್ಲ ಅಲ್ಲ. ಎಸ್, ನೋಡೋಣ, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಸಚಿವ ಸಂಪುಟ ಸರ್ಕಸ್ ಸದ್ಯಕ್ಕಂತೂ ಸ್ಟಾಪ್ ಆಗುವಂಥ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸೊ ಯಾರೆಲ್ಲ ಮತ್ತೆ ಮಂತ್ರಿ ಆಗ್ತಾರೆ, ಯಾರಿಗೆ ಮಂತ್ರಿ ಸ್ಥಾನ ಕೈ ತಪ್ಪುತ್ತೆ, ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.